ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಲಾಂಗ್ ಚೈನ್ ತಗೋತಿದ್ದೀನಿ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಸೊ ನಾನು ಇವತ್ತು ಆ ಲಾಂಗ್ ಚೈನ್ನ ಇಸ್ಕೊಬರೋದಕ್ಕಂತ ಮೈಸೂರಿಗೆ ಹೋಗಿದ್ದೀನಿ. ನಾನು ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಂತ ಆರ್ಡರ್ ಕೊಟ್ಟು ಬಂದಿದ್ವಿ. ನಾವು ಹಬ್ಬ ಇನ್ನು 15 ದಿನ ಇದೆ ಅನ್ನೋವಾಗಲೇ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ವಿ. ನಾನು ಒಂದಿನ ಮುಂಚೆಗೇ ಶಾಪಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಆಮೇಲೆ ಹಬ್ಬಕ್ಕೆ ಹೂವು ಹಣ್ಣು ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಅಲ್ಲೇ ಮೈಸೂರು ಮಾರ್ಕೆಟಲ್ಲೇ ತಗೊಂಡು ಆಮೇಲೆ ಶಾಪಿಗೆ ಹೋಗಿ ಈಸ್ಕೊಂಡು ಮನೆಗೆ ಬರೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಚಿಕ್ಕಮ್ಮ ಮೈಸೂರಿಗೆ ಹೋಗಿದ್ವಿ. ಅಣ್ಣ ಅವರು ಮೈಸೂರೇನೆ, ಸೊ ಅವರು ಕೂಡ ಶಾಪಿಗೆ ಬಂದಿದ್ದರು. ನಾನು ಇದನ್ನ ಆರ್ಡರ್ ಕೊಟ್ಟು ದಿನವೇ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿದ್ದೆ. ಮಿಕ್ಕಿದ್ದನ್ನು ನಾನು ಇವತ್ತು ಪೇ ಮಾಡಬೇಕಿತ್ತು. ಈ ಲಾಂಗ್ ಚೈನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಆ್ಯಕ್ಚುಲಿ 43 to 46ವರೆಗೂ ಮಾಡಿಕೊಡ್ತಾರೆ. ನಾನು ಆರ್ಡರ್ ಕೊಡೋಕ್ಕೆ ಹೋದ ದಿನ ನನಗೆ ಮೈಂಡಲ್ಲಿ ಇದ್ದಿದ್ದು 30 to 35 ಗ್ರಾಮ್ಸ್ ಏನಾದರೂ ಮಾಡಿಸ್ಕೋಬೇಕಂತ ಇದ್ದಿದ್ದು. ನಾನು ಆ ರೇಂಜ್ ಗ್ರಾಮಲ್ಲಿ ನಾನು ಲಾಂಗ್ ಚೈನ್ಗಳನ್ನ ನೋಡಿದೆ, ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಓಕೆ 40 to 45 ಗ್ರಾಮ್ಸ್ ತೆಗೀರಿ ಅಂತ ಹೇಳಿದೆ. ಸೊ ಆವಾಗ ನನಗೆ ಈ ಲಾಂಗ್ ಚೈನ್ ಇಷ್ಟ ಆಯಿತು. ಆಮೇಲೆ ನನಗೆ ನನ್ನ ಬಜೆಟ್ ಬಂದು 40 ಗ್ರಾಮ್ಸ್ಗೆ ಇದ್ದಿದ್ದು. ಸೊ ನಾನು ಹಾಗಾಗಿ ಅವರಿಗೆ ಹೇಳಿದೆ ಇದೇ ಡಿಸೈನ್ನ ನನಗೆ 40 ಗ್ರಾಮ್ಸ್ಗೆ ಮಾಡಿಕೊಡೋಕ್ಕಾಗುತ್ತಾ ಅಂತ. ಅವರು ಟ್ರೈ ಮಾಡ್ತೀವಿ ಬಟ್ ಆಗೋದು 90% ಡೌಟ್ ಅಂತಲೇ ಹೇಳಿದರು. ಏನಕ್ಕಂದರೆ ಇದ್ರದ್ದು ಟೋಟಲ್ ವೆಯ್ಟ್ ಬಂದು ಗೋಲ್ಡ್ ವೆಯ್ಟೇ 43+ ಇತ್ತು ನಾನು ಇದನ್ನು ನೋಡಿದಾಗ. ಮತ್ತು ಅವಳ ಕೂಡ ಬರುತ್ತೆ, ಅದಕ್ಕೂ ಬೇರೆ ಕಾಸ್ಟ್ ಇರುತ್ತೆ. ಸೊ ಅದು ಕೂಡ ಒಂದು 3 ಗ್ರಾಮ್ಸ್ ಬರುತ್ತೆ ಅಂತ ಹೇಳಿದರು. ಟೋಟಲಿ ಒಂದು 44ಗಾದರೂ ತಂದು ನಿಲ್ಲಿಸ್ಬೋದು ಅಂತ ಹೇಳಿದರು. ನಾನು 40 ಗ್ರಾಮ್ಸ್ಗೆ ಮಾಡಿಕೊಡಿ ಅಂತ ಕೇಳಿದ್ದೆ. ಬಟ್ ಟ್ರೈ ಮಾಡ್ತೀವಿ, ಬಟ್ ಇಲ್ಲ ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು, ಮಾಡುವಾಗ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಸರಿ ಆಯಿತು ಮಾಡಿ, ಎಕ್ಸ್ಟ್ರಾ ಆದರೆ ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು 40 ಗ್ರಾಮ್ಸ್ಗೆ ಬಿಲ್ ಮಾಡಿಸ್ಕೊಂಡು ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ದೆ. ಸೊ ನಾನು ಗುರುವಾರ ಮಧ್ಯಾಹ್ನ ಮಾರ್ಕೆಟಲ್ಲಿ ಹಣ್ಣು ಹೂವು ಎಲ್ಲ ತಗೊಂಡು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ನಾನು ಒಂದು 2-2:30ಗೆಲ್ಲ ಶಾಪ್ ಹತ್ರ ಹೋದೆ. ಯಾರೂ ಜನ ಇರಲಿಲ್ಲ. ಸೊ ಬಿಲ್ ಕೊಟ್ಟು ಈಸ್ಕೊಂಡು ಎಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿದೆ. ಆಮೇಲೆ ಎಷ್ಟು ಗ್ರಾಮ್ ಇದೆ ಅಂತ ನೋಡಿದೆ. ಒಂದು ಕ್ಯೂರಿಯಾಸಿಟಿ ಇತ್ತು, ಲೈಕ್ ಎಕ್ಸ್ಟ್ರಾ ಆಗಿದೆಯಾ, 40 ಗ್ರಾಮ್ಸ್ ಮೇಲೆ ಏನಾದರೂ ಜಾಸ್ತಿ ಆಗಿದೆಯಾ ಇಲ್ಲಾಂದರೆ ಕಮ್ಮಿ ಆಗಿದೆಯಾ ಅಂತ. ಸೊ ನಾವು ತೂಕ ಹಾಕ್ಸಿದ್ವಿ. ಟೋಟಲ್ ವೆಯ್ಟ್ ಬಂದು 46 ಗ್ರಾಮು 700 ಮಿಲಿ ಇದೆ. ಆಮೇಲೆ ಇದರಲ್ಲಿ 3 ಗ್ರಾಮು ಇದು ರೆಡ್ದು ಹವಳ ಮತ್ತು ಗ್ರೀನ್ ಪರ್ಲದು ಲೆಸ್ ಮಾಡಿದ್ರು. ಸೊ ಟೋಟಲ್ ಚಿನ್ನ ಬಂದು 43 ಗ್ರಾಮು 700 ಮಿಲಿ ಬಂತು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಅವರು ಇವಾಗ ಹೊಸ್ದಾಗಿ ಮತ್ತೆ ಬಿಲ್ ಹಾಕಿದ್ರು. ಏನಕ್ಕಂದರೆ ಲಾಸ್ಟ್ ಟೈಮ್ ನಾನು ಆರ್ಡರ್ ಕೊಟ್ಟು ಬಂದಾಗ 40 ಗ್ರಾಮ್ಸ್ಗೆ ಬಿಲ್ ಹಾಕಿದ್ರು. ಇವಾಗ ಟೋಟಲಾಗಿ ಎಷ್ಟಿದೆ ಅಷ್ಟಕ್ಕೆಲ್ಲ ಬಿಲ್ ಹಾಕಿದ್ರು. ಸ್ವಲ್ಪ ಎಕ್ಸ್ಟ್ರಾನೇ ಆಯಿತು. ಎಲ್ಲ ಪೇ ಮಾಡಿ ನಾನು ಎಲ್ಲದೂ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇವಾಗೆಲ್ಲ ಪ್ಯಾಕಿಂಗ್ ಆಗಿ ಮತ್ತೆ ಫೈನಲಾಗಿ ನೋಡಿ ಅಂತ ಹೇಳಿದ್ರು. ಸೊ ನೋಡಿಕೊಂಡು ಪ್ಯಾಕ್ ಮಾಡಿಸ್ಕೊಂಡ್ವಿ. ಆಮೇಲೆ ನಾನು ಇಲ್ಲಿ ಮತ್ತೆ ಏನೂ ತೊಗೊಳ್ಳಿಲ್ಲ. ನಾವು ಇದನ್ನು ತೊಗೊಂಡು ನೆಕ್ಸ್ಟು ಡೈರೆಕ್ಟಾಗಿ ಮನೆಗೆ ಹೋಗಬೇಕಿತ್ತು. ಇಲ್ಲಿ ಯಾರೇ ಗೋಲ್ಡ್ ತೊಗೊಂಡ್ರು ಎಲ್ಲ ಗೋಲ್ಡ್ ಶಾಪಲ್ಲೂ ಇದು ಫಾರ್ಮಾಲಿಟೀಸ್ ಮಾಡೇ ಮಾಡ್ತಾರೆ. ಅಲ್ಲಿ ಇರೋ ದೇವರಿಗೆ ಇದನ್ನು ಟಚ್ ಮಾಡಿ ಮತ್ತು ಓನರ್ ಬಂದು ನಮ್ಮ ಹತ್ರ ಈ ಥರ ಕೈ ಕೊಡ್ತಾರೆ. ಸೊ ನಾವು ಈಸ್ಕೊಂಡು ಇಟ್ಕೊಂಡ್ವಿ. ನೆಕ್ಸ್ಟು ನನಗೆ ಮೂಗ್ಬಟ್ಟು ಬೇಕಿತ್ತು. ನನ್ನ ಹತ್ರ ಇರೋದು ಆಲ್ರೆಡಿ ಹಳೇದಾಗಿತ್ತು. ಸೊ ಹಾಗಾಗಿ ನಾನು ನೋಡ್ತಿದ್ದೆ. ನನಗೆ ಒಂದು ರೆಡ್ ವಿತ್ ಪಿಂಕ್ ಮಿಕ್ಸ್ ಆ ಹಳೇದು ನನಗೆ ಒಂದು ಮೂಗ್ಬಟ್ಟು ತುಂಬ ಇಷ್ಟ ಆಯಿತು. ಸೊ ನಾನು ಅದನ್ನು ತಗೊಂಡೆ. ಇಲ್ಲೇನಾದರೂ ಸ್ವಲ್ಪ ಜಾಸ್ತಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಈ ಥರ ಮೂಗ್ಬಟ್ಟನ್ನ ಫ್ರೀಯಾಗಿ ಕೊಟ್ಟೇ ಕೊಡ್ತಾರೆ. ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಕೊಡ್ತಾರೆ. ಸೊ ಹಾಗಾಗಿ ನನಗೊಂದು ಮತ್ತು ನಮ್ಮ ಚಿಕ್ಕಮ್ಮಂಗೊಂದು ಕೊಟ್ಟರು. ಸೊ ಈಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ನಾನು ಮನೆಗೆ ಬಂದಾಗ ಆಲ್ರೆಡಿ ನೈಟ್ ಆಗಿತ್ತು. ಎಲ್ರದ್ದು ಹತ್ತತ್ರ ಊಟ ಆಗೋ ಟೈಮ್ ಆಗಿತ್ತು. ಸೊ ಎಲ್ಲ ಊಟ ಮಾಡಿಕೊಂಡು ನಾವು ಮತ್ತೆ ನಮ್ಮಮ್ಮ ಮತ್ತು ನಂದಿನಿ ಎಲ್ಲ ಹಬ್ಬಕ್ಕಂತ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ದೇವರಿಗಂತ ಕರ್ಜಿಕಾಯಿ, ರವೆ ಉಂಡೆ ಮತ್ತು ಹೋಳಿಗೆ ಮಾಡೋದಕ್ಕೆಲ್ಲ ಹಿಟ್ಟೆಲ್ಲ ರೆಡಿ ಮಾಡ್ಕೋತಿದ್ರು ಇವಾಗಲೇ. ಸೊ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಸೊ ಇದೆಲ್ಲ ಆದಮೇಲೆ ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋದಿತ್ತು. ಸೊ ಹಂಗಾಗಿ ನಾನು
ಫೈನಲಾಗಿ ಪಾತ್ರೆ ಎಲ್ಲ ತೊಳ್ಕೊಟ್ಟೆ. ಇಲ್ಲಿ ನಂದಿನಿ ಕರ್ಜಿಕಾಯಿ ಮಾಡೋದಕ್ಕೆಲ್ಲ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ಲು. ನನಗೆ ಅಷ್ಟಾಗಿ ಈ ಥರ ಕೆಲಸಗಳು ಯಾವುವೂ ಬರೋಲ್ಲ. ಸೊ ಅಮ್ಮ ಮತ್ತು ನಂದಿನಿ ಸೇರಿಕೊಂಡು ಈ ಥರ ಎಲ್ಲ ಮಾಡ್ಕೋತಿದ್ರು ಹಬ್ಬಕ್ಕೆ ಪ್ರಿಪ್ರೇಷನ್ನು. ನಮಗೆ ಹಬ್ಬ ಅಂತ ಆಲ್ಮೋಸ್ಟ್ ನಿದ್ದೆ ಬರಲೇ ಇಲ್ಲ. ನಾನು ಲೀವ್ ಕೂಡ ತೊಗೊಂಡಿದ್ದೆ. ಏನಕ್ಕಂದರೆ ಬೆಳಿಗ್ಗೆ ನಾವು ಲಾಗೌಟ್ ಆಗೋದೇ 1 ಗಂಟೆ ಆಗುತ್ತೆ. ಬೆಳಗ್ಗೆ ಮತ್ತೆ ಎದ್ದು ಕಣ್ಬಿಟ್ಟು ನೀಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಬ್ಬದ ದಿನ ಲೀವ್ ತೊಗೊಂಡಿರಲಿಲ್ಲ. ಗುರುವಾರನೇ ಲೀವ್ ತೊಗೊಬಿಟ್ಟಿದ್ದೆ. ಯಾಕಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿ ದೇವ್ರ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ನಾನು ಗುರುವಾರ ಲೀವ್ ತೊಗೊಂಡಿದ್ದೆ. ಸೊ ನಾನು ಮಾರ್ಕೆಟಿಂದ ಬಿಡಿ ಹೂಗಳೆಲ್ಲ ತಂದಿದ್ದೆ. ಸೊ ಅದು ಕಟ್ಟಬೇಕಿತ್ತು. ಸುಮ್ಮನೆ ಕಟ್ಟಿರೋದನ್ನು ತೊಗೊಂಡ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇನೇ 1/4 kg ಹೂವು ತೊಗೊಬಂದಿದ್ವಿ. ಅದನ್ನೆಲ್ಲ ಕಟ್ಟಾಗಿ ಹಬ್ಬಕ್ಕಂತ ಏನೇನು ತಿಂಡಿ ಮಾಡೋದಿತ್ತು ಎಲ್ಲ ತಿಂಡಿ ಮಾಡಾಗಿತ್ತು. ಸೊ ಸರಿ ಅಂದ್ಬಿಟ್ಟು ನಾವಿಲ್ಲಿ ಬ್ಲೌಸ್ ಪೀಸಲ್ಲೇ ನರಿಗೆ ಎಲ್ಲ ಹಿಡಿದು ದೇವರಿಗೆ ಸೀರೆ ಏನು ಉಡ್ಸಲ್ಲ ನಾವು. ಬ್ಲೌಸ್ ಪೀಸಲ್ಲೇ ಸೀರೆ ಥರ ಮಾಡಿ ಹಾಕ್ತೀವಿ ದೇವರಿಗೆ. ಸೊ ಅದನ್ನು ನಾನು ಇವಾಗಲೇ ಪಿನ್ ಮಾಡಿ ಇಟ್ಕೊಬಿಟ್ರೆ ಬೇಗ ಬೆಳಿಗ್ಗೆ ಹಾಕ್ಬೋದು ಅಂದ್ಬಿಟ್ಟು ನೈಟೇ ಕೂತ್ಕೊಂಡು ಎಲ್ಲ ಪಿನ್ನೆಲ್ಲ ಮಾಡ್ಕೋತಿದ್ದೆ. ಆಮೇಲೆ ಇದು ಕೈಗೆ ಈ ಥರ ದಾರ ಕಟ್ಕೊಳ್ಳೋದಕ್ಕೆ ಇವಾಗಲೇ ನೈಟೇನೆ ಎಲ್ಲ ರೆಡಿ ಮಾಡಿ ಇಡ್ತಿದ್ವಿ. ಬೆಳಗ್ಗೆ ಪೂಜೆ ಟೈಮಲ್ಲಿ ಇದಕ್ಕೂ ಪೂಜೆ ಮಾಡಿಬಿಟ್ಟು ಕಟ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ರೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿ ನಾವು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಿದ್ವಿ. ನಮ್ಮ ಮನೆಯಲ್ಲಿ ಇದು 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಯಾವಾಗಲೂ ಅಷ್ಟೇ ನಾವು ಚಿಕ್ಕದು ಒಂದು ಬಿಂದಿಗೆ ಥರ ಇದೆ, ಅದಿಟ್ಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಬಿಟ್ಟು ಆ ಕಾಯಿಗೆ ದೇವ್ರದ್ದು ಮುಖವಾಡ ಹಾಕ್ಬಿಟ್ಟು ಈ ಥರ ಬ್ಲೌಸ್ ಪೀಸಲ್ಲಿ ಸಣ್ಣದು ನರಿಗೆ ಮಾಡಿಕೊಂಡು ನಾನು ಸೀರೆ ಥರನೇ ಉಡಿಸ್ತೀವಿ. ಬಟ್ ಸೀರೆ ಎಲ್ಲ ಏನೂ ಉಡಿಸಲ್ಲ, ಬ್ಲೌಸ್ ಪೀಸಲ್ಲೇ ಸೀರೆ ಥರ ಉಡಿಸ್ತೀವಿ. ನಾನು ಈ ಸೀರೆನ ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡಿದ್ದು. ಈ ವಿಡಿಯೋನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೆಲ್ಲ ಪಿನ್ ಮಾಡ್ಕೊಂಡ್ಮೇಲೆ ಅಡುಗೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ನಮ್ಮಮ್ಮ ಇಲ್ಲೇ ಅಡುಗೆ ಮನೆಯಲ್ಲೇ ದೇವ್ರ ಸಾಮಾನೆಲ್ಲ ತೊಳೆದಿಡ್ತಿದ್ರು. ನಮ್ಗೆ ಯಾರಿಗೂ ಹಬ್ಬ ಅಂತ ನಿದ್ದೆನೇ ಬರಲಿಲ್ಲ ಆವತ್ತು. ಎಲ್ಲರೂ ಅಷ್ಟೇ, ನಮ್ಮಮ್ಮ ಮತ್ತು ನಂದಿನಿ ಅವರೆಲ್ಲ ಬೇಗ ಮಲ್ಕೊಂಡೆ ಅಭ್ಯಾಸ, 9:30 10 ಗಂಟೆಗೆ ಮಲ್ಕೊಂಡು ಅಭ್ಯಾಸ. ಬಟ್ ಅವತ್ತು ಹಬ್ಬ ಅಂದ್ಬಿಟ್ಟು ಯಾರಿಗೂ ನಿದ್ದೆ ಬರ್ತಿರ್ಲಿಲ್ಲ. ನಮಗಂತೂ ನೈಟ್ ಶಿಫ್ಟ್ ಮಾಡಿ ಅಭ್ಯಾಸ ಇದೆ, ಅಷ್ಟು ಬೇಗ ನಿದ್ದೆ ಬರಲ್ಲ. ಸೊ ಬೆಳಗ್ಗೆಗೆ ಪುಳಿಯೋಗರೆಗೆ ಅಂದ್ಬಿಟ್ಟು ಇವಾಗಲೇ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ಕೋತಿದ್ರು. ನಾನು ಇಷ್ಟೆಲ್ಲ ಪಾತ್ರೆನ ಹೊರಗಡೆ ತೊಗೊಂಡೋಗಿ ತೊಳ್ಕೊಬಂದು ಇಟ್ಟಿದ್ದೆ. ನಂದಿನಿ ಇವಾಗಲೇ ಗೊಜ್ಜೆಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗೆ ಎದ್ದು ಹೋಳಿಗೆ ಮಾಡಿಕೊಂಡು ರೈಸ್ ಮಾಡ್ಕೊಬೋದು ಅಂದ್ಬಿಟ್ಟು ಅವಳು ಇವಾಗಲೇ ಗೊಜ್ಜೆಲ್ಲ ಮಾಡ್ಕೋತಿದ್ಲು. ಎಲ್ಲರ ಮನೆಯಲ್ಲೂ ಅಷ್ಟೇ, ಹಬ್ಬ ನಾಳೆ ಅನ್ನಂಗೆ ಯಾರಿಗೂ ಆಲ್ಮೋಸ್ಟ್ ನಿದ್ದೆ ಬಂದೇ ಇರಲ್ಲ. ಅದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ರಿಗೂ ಹೆಣ್ಮಕ್ಳಿಗೆ ಜಾಸ್ತಿ ಸಡಗರ ಸಂಭ್ರಮ. ಸೊ ಹಂಗಾಗಿ ಆಲ್ಮೋಸ್ಟ್ ಯಾರೂ ನಿದ್ದೆ ಕರೆಕ್ಟಾಗಿ ಮಾಡೋದೇ ಇಲ್ಲ. ಸೊ ಬೆಳಿಗ್ಗೆ ನಾವು ಸ್ವಲ್ಪ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ತೋರಣ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ದೇವ್ರ ಐಟಮ್ಸ್ ಎಲ್ಲನೂ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ತಟ್ಟೆಗೆಲ್ಲ ಏನೇನು ಇಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ವಿ. ನೈಟೇನೆ ದೇವ್ರ ಕೋಣೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ವಿ. ಮತ್ತು ಮಾರ್ನಿಂಗ್ ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷ ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಯಿತು. ಬಟ್ ಅಂದ್ರೂ ಏನು ಟೈಮಿಂಗ್ಸ್ ಇತ್ತು ಅದ್ರ ಒಳಗಡೆ ನಾವು ಪೂಜೆ ಮಾಡಿ ಮುಗಿಸಿದ್ವಿ. ನಾನು ಪ್ರತಿ ವರ್ಷವೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸ್ವಲ್ಪ ಖುಷಿಯಿಂದ ನಿಷ್ಠೆಯಿಂದ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸದಿಂದ ಹಿಡಿದು ಪೂಜೆವರೆಗೂ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ನೀಟಾಗಿ ಮಾಡ್ತೀನಿ. ಬಟ್ ನಾನು ಯಾವ ಹಬ್ಬನೂ ಇಷ್ಟೆಲ್ಲ ಸಡಗರ ಸಂಭ್ರಮದಿಂದ ಮಾಡೋದು ಇಲ್ಲ. ದೇವ್ರ ಪೂಜೆ ಅಂದ್ರೂ ನಾನು ಅಷ್ಟಾಗಿ ಮಾಡಲ್ಲ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಚೆನ್ನಾಗಿ ಮಾಡ್ತೀನಿ. ಸೊ ನನ್ನದೇ ಫಸ್ಟ್ ಪೂಜೆ ಕೂಡ ಆಯಿತು. ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅಮ್ಮ ಬಂದು ಪೂಜೆ ಮಾಡಿದ್ರು. ನಮ್ಮಮ್ಮ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮಿಂಗ್ಸ್ ಎಲ್ಲ ಆಗೋಗಿತ್ತು. ಸೊ ಸರಿ ಎಲ್ಲರೂ ಮಧ್ಯಾಹ್ನ ಮತ್ತೆ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಪೂಜೆನ ಸ್ಟಾಪ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಲಕ್ಷ್ಮಿ ಕೂರಿಸ್ದಾಗ್ಲೂ ನಮಗೇನೋ ಒಂಥರ ಖುಷಿ ಆಗುತ್ತೆ. ಮತ್ತು ನಾವು 3 ಡೇಸ್ಗೆ ಲಕ್ಷ್ಮೀನ ಮುಖವಾಡ ತೆಗೆಯೋದಕ್ಕೂ ಕೂಡ ತುಂಬ ಬೇಜಾರಾಗ್ತಿರುತ್ತೆ. ಪ್ರತಿ ವರ್ಷವೂ ಒಂಥರ ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದು 3ನೇ ಬಾರಿ ಮಾಡ್ತಿರೋದು. ಆಮೇಲೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು, ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕ ಸೇರಿಕೊಂಡು ನಮ್ಮ ಅಪ್ಪಂಗೆ ಈ ಬೈಕ್ನ ಕೊಡಿಸಿದ್ವಿ.
ಆ್ಯಕ್ಚುಲಿ ನಾವು ಹಬ್ಬದ ದಿನವೇ ಗಾಡಿನ ಈಸ್ಕೋಬೇಕಿತ್ತು, ಬಟ್ ಹುಣ್ಣಿಮೆ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿಲ್ಲ ಈಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾವು ಗುರುವಾರನೇ ಗಾಡಿನ ಈಸ್ಕೊಂಡ್ವಿ. ಗಾಡಿ ಈಸ್ಕೊಳ್ಳೋದಕ್ಕೆ ನಾವು ಯಾರೂ ಹೋಗೋಕ್ಕಾಗಲಿಲ್ಲ. ನಾನು ಮೈಸೂರಲ್ಲಿದ್ದೆ. ಸೊ ಮಾರ್ಕೆಟಿಗೆ ಹೋದಾಗಲೇ ತುಂಬ ಟೈಮ್ ಆಗಿತ್ತು. ಮನೆ ಬಿಟ್ಟಾಗಲೇ 10:30 ಆಗಿತ್ತು. ಸೊ ಹಾಗಾಗಿ ಮಾರ್ಕೆಟಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ನಾನು ಅಲ್ಲೆಲ್ಲ ತೊಗೊಂಡು ಗೋಲ್ಡ್ ಶಾಪಿಗೆ ಹೋಗಿ ಮಂಡ್ಯಕ್ಕೆ ಬರೋ ಅಷ್ಟೊತ್ತಿಗೆ 7:00 ಆಗೋಗಿತ್ತು. ಸೊ ಹಾಗಾಗಿ ಗಾಡಿ ಈಸ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಇದ್ದಿದ್ದು 4 ಗಂಟೆಗೆ. ಸೊ ನಮ್ಮ ಅಪ್ಪ ಮತ್ತು ತಮ್ಮ ಇಬ್ಬರೇ ಗಾಡಿ ಈಸ್ಕೊಂಡಿದ್ರು. ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ನಾನು ಕೂಡ ಹೋಗಿರಲಿಲ್ಲ. ಆಮೇಲೆ ಹಬ್ಬ ಆದ ಬೆಳಗ್ಗೆಗೆ ಶನಿವಾರ ನಮ್ಮ ಮನೆ ದೇವರಿಗೆ ನಾನು ಮತ್ತು ನಮ್ಮ ಅಪ್ಪ ಹೋಗಿದ್ವಿ ಗಾಡಿ ಪೂಜೆ ಮಾಡಿಸ್ಕೊಬರೋಣ ಅಂತ. ನಾವು ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಬಟ್ ಮಳೆ ಬರ್ತಿತ್ತು ಅಂದ್ಬಿಟ್ಟು ನಾವು ಲೇಟಾಗಿ ಹೋದ್ವಿ. ಲೇಟಾಗಿ ಹೋದ್ರೂ ದೇವಸ್ಥಾನಕ್ಕೆ ಜನ ಕೂಡ ಹಾಗೆ ಜಾಸ್ತಿನೇ ಇದ್ದರು. ಆಮೇಲೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ಸ್ವಲ್ಪ ಜನ ಕಮ್ಮಿ ಆದಮೇಲೆ ಗಾಡಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಜನ ಕಮ್ಮಿ ಆದಮೇಲೆ ಹೊರಗಡೆ ಬಂದು ಗಾಡಿಗೆ ಪೂಜೆ ಮಾಡಿಕೊಟ್ರು. ನಾವು ನಮ್ಮ ಅಪ್ಪಂಗೆ ಲಾಸ್ಟ್ ವರ್ಷ ದೀಪಾವಳಿ ಟೈಮಲ್ಲೇ ಗಾಡಿ ಕೊಡಿಸ್ಬೇಕಿತ್ತು. ನಮ್ಮಪ್ಪ ಇಲ್ಲ ಗಾಡಿ ಬೇಡ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಮ್ಮ ಅಪ್ಪನ ಹತ್ರ ಇರೋ ಗಾಡಿ ತಗೊಂಡು ಒಂದು 23 to 24 ಇಯರ್ಸೇ ಆಗಿದೆ. ಹೀರೋ ಹೊಂಡಾ ಇರೋದು, ಅದು ಹಳೇದಾಗಿತ್ತು. ತುಂಬ ದೂರ ಹೋಗೋದಕ್ಕೇನು ಹಿಂಸೆ ಆಗ್ತಿತ್ತು. ನಮ್ಮಪ್ಪ ಯಾವಾಗಲೂ ಗಾಡಿ ಓಡಿಸುವಾಗ ಹೇಳ್ತಿದ್ರು, ಗಾಡಿ ಹಳೇದಾಯಿತು, ಮೈ ಕೈಯೆಲ್ಲ ನೋವು ಅಂತ. ನಾವು ಲಾಸ್ಟ್ ವರ್ಷ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಅವಾಗೆಲ್ಲ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಲೋನ್ ಹಾಕ್ಸ್ಕೊಳ್ಳೋಣ ಅಂತಲೂ ಅಂದ್ಕೊಂಡ್ವಿ. ಆವಾಗಲೇ ನನ್ನ ತಮ್ಮನ ಮದುವೆ ಕೂಡ ಫಿಕ್ಸ್ ಆಗಿತ್ತು ದೀಪಾವಳಿ ಟೈಮಲ್ಲೇ. ಸೊ ಹಾಗಾಗಿ ಆ ಟೈಮಲ್ಲಿ ಮದುವೆಗೇ ಅಮೌಂಟ್ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾವು ಗಾಡಿ ಎಲ್ಲ ತೊಗೊಳೋದಕ್ಕಂತ ಹೋಗಲಿಲ್ಲ. ಲೋನ್ ಹಾಕ್ಸ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡ್ವಿ. ಲೋನ್ ಹಾಕ್ಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟೆ ತೊಗೊಳ್ಳೋಣ, ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಆಮೇಲೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೈನಲ್ಲಾಗಿ ನಾನು ಅಕ್ಕ ತಮ್ಮ 3 ಜನನೂ ಸೇರಿಕೊಂಡು ಅಪ್ಪಂಗೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ಕೊಡಿಸಿದ್ವಿ. ಸೊ ಗಾಡಿ ಪೂಜೆ ಕೂಡ ಇವಾಗ ಮುಗೀತು. ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ರು. ಪ್ರಸಾದ ತಿಂದ್ಕೊಂಡು ನಾವು ಹಾಂದಿವೆ ಬರುವಾಗ ಇಲ್ಲೇ ಬೆಟ್ಟಳ್ಳಿ ನೀರು ವೀರಭದ್ರೇಶ್ವರ ಸ್ವಾಮಿ ಟೆಂಪಲಿಗೆ ಹೋಗೋ ದಾರಿನಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಬಂದ್ವಿ. ನಾವು ಭಾನುವಾರ ಎಲ್ಲರೂ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು, ಸೋನು, ನಂದಿನಿ ಮತ್ತು ನಮ್ಮ ಅಕ್ಕ ಹಬ್ಬಕ್ಕಂತ ಅವ್ರ ಊರಿಗೆ ಹೋಗಿದ್ಲು. ಸೊ ಹಾಗಾಗಿ ಅವಳು ಮಂಡ್ಯದಲ್ಲೇ ಇದ್ಲು. ಅವಳು ಡೈರೆಕ್ಟಾಗಿ ಥಿಯೇಟ್ರ್ ಹತ್ರನೇ ಬರ್ತೀನಿ ಅಂತ ಹೇಳಿದ್ಲು. ನಾವು 3 ಜನನೂ ಬಸ್ ಹತ್ಕೊಂಡು ಮಂಡ್ಯಗೆ ಹೋದ್ವಿ ಫ್ರಮ್ ಸೋ ಮೂವಿ ನೋಡೋದಕ್ಕೆ. ಮಧ್ಯಾಹ್ನ ಶೋಗಂತ ಹೋಗಿದ್ವಿ. ನಾವು ಥಿಯೇಟ್ರ್ ಹತ್ರ ಹೋದ್ವಿ ಟಿಕೆಟ್ ತೊಗೊಳೋದಕ್ಕೆ. ಇಲ್ಲಿ ಕ್ಯಾಶೇ ಬೇಕಂತ ಹೇಳಿದ್ರು. ನಾವು ಕ್ಯಾಶ್ ತೊಗೊಂಡೋಗಿರಲಿಲ್ಲ. ಅದಂತೂ ದೊಡ್ಡ ಹೆಡ್ಡೇಕೆ ಆಯಿತು. ಪಕ್ಕದಲ್ಲೇ ಒಂದು ಸೈಕಲ್ ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಸ್ಕ್ಯಾನ್ ಮಾಡಿ ಪೇ ಮಾಡಿ ಕ್ಯಾಶ್ ಇಸ್ಕೊಬಂದು 4 ಟಿಕೆಟ್ ತೊಗೊಂಡು 1:30 ಶೋಗಂತ ವೆಯ್ಟ್ ಮಾಡ್ತಿದ್ವಿ. ಋತ್ವಿ ಮತ್ತು ಅವ್ರ ಅಮ್ಮ ಬಂದರು. ಇಲ್ಲೇ ಭಾವ ಬಂದು ಬಿಟ್ಟು ಹೋಗಿದ್ರು. ಸೊ ನಾವು ಇಲ್ಲಿ 1:15 ಒಳಗಡೆ ಹೋಗಬೇಕಿತ್ತು. ಇವಾಗ ನಾವು ಒಳಗಡೆ ಹೋಗ್ತಿದ್ದೀವಿ. ಋತ್ವಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಹಾಯ್ ಅಂತ ಚೆನ್ನಾಗಿ ಹಾಯ್ ಮಾಡ್ತಾಳೆ. ನಾವು ಬಾಲ್ಕನಿ ಟಿಕೆಟ್ ತೊಗೊಂಡಿದ್ವಿ. ಸೊ ಹಾಗಾಗಿ ಮೂವಿ ನೋಡೋದಕ್ಕಂತ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಜನರು ಎಲ್ಲ ಅವಾಗೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು. ಋತ್ವಿಗಂತೂ ಫುಲ್ಲು ಖುಷಿ, ಎಲ್ಲೋ ಕರ್ಕೊಬಂದಿದ್ದಾರೆ ಹೊರಗಡೆ ಅಂತ. ನಾವು ಈ ಮೂವಿಗೆ 2 ವೀಕ್ಸ್ ಬ್ಯಾಕೇ ಬರಬೇಕಿತ್ತು, ಬಟ್ ಹಬ್ಬದ ಕೆಲಸಗಳು ಅಂದ್ಬಿಟ್ಟು ಹಬ್ಬ ಎಲ್ಲ ಆದಮೇಲೆ ಬರೋಣ ಅಂದ್ಕೊಂಡು ಹಬ್ಬ ಮುಗಿಸ್ಕೊಂಡು ಇವಾಗ ಮೂವಿ ನೋಡೋಕ್ಕೆ ಬಂದಿದ್ದೀವಿ. ಮೂವಿ ನೋಡಿದ್ವಿ, ಮೂವಿ ಕೂಡ ಇಷ್ಟ ಆಯಿತು. ಇವಾಗ ನಮಗೆ 5:15ಗೆ ಬಸ್ ಇದ್ದಿದ್ದು. ಮೂವಿ ಮುಗಿದಾಗ 3:50 ಆಗಿತ್ತು. ಸೊ ಹಾಗಾಗಿ ಏನಾದರೂ ತಿಂದ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವು ಇವಾಗ ಸ್ಟೇಡಿಯಂ ಹತ್ರ ಬಂದ್ವಿ. ಮೂವಿ ಹೆಂಗಿತ್ತು? ಸೂಪರಾ? ಋತ್ವಿನ ನಾವು ಮೂವಿ ಹೆಂಗಿದೆ ಅಂತ ಕೇಳಿದ್ವಿ. ಸೂಪರ್ ಅಂತ ತೋರಿಸ್ತಿದ್ದಾಳೆ. ನಾವು ಹಪ್ಪು ಕೆಫೆಗೆ ಹೋಗಿ ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡೋದ್ವಿ. ಬಿರಿಯಾನಿ ಬೇಡ ಅಂದ್ಕೊಂಡು ಇಲ್ಲೇ ಪಕ್ಕದಲ್ಲೇ ಚಾಟ್ ಸೆಂಟರ್ ಓಪನ್ ಆಗಿದೆ ಹೊಸದಾಗಿ ಸ್ಟೇಡಿಯಂ ಅಪೋಸಿಟ್ಟು. ಅಲ್ಲಿಗೆ ಹೋಗ್ಬಿಟ್ಟು ನಾವು ಜ್ಯೂಸು ಮತ್ತು ಪಾನಿಪುರಿ ಮತ್ತು ನಮ್ಮ ಅಕ್ಕ ಮತ್ತು ನಂದಿನಿ ಅವರು ಬರ್ಗರ್ ಎಲ್ಲ ತೊಗೊಂಡಿದ್ರು. ತಿಂದ್ಕೊಂಡು ಇಲ್ಲೇ ಒಂದು ಪಾಪು ಸಿಕ್ಕಿತ್ತು. ನಮ್ಮ ಋತ್ವಿ ಮತ್ತು ಪಾಪು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಅದನ್ನು ನೋಡಿಕೊಂಡು ಬಂದ್ವಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.